ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ದಿನಾಂಕ 23/1/2025. ಎಲ್ಲರಿಗೂ ನಮಸ್ಕಾರ. ವೀಕ್ಷಕರು, ಇವತ್ತು ಯಾವ್ಯಾವ ಮಾರುಕಟ್ಟೆಯಲ್ಲಿ ಟೆಂಡರ್ ಏನಾಗಿದೆ ಅಂತ ಹೇಳಿ ನೋಡೋಣ. ಅದಕ್ಕೂ ಮುಂಚೆ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಗ ಆಲನ್ನು ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ. ನಾವು ಹಾಕುವ ಪ್ರತಿಯೊಂದು ವಿಡಿಯೋ ನಿಮಗೆ ತಲುಪುತ್ತೆ. ಪ್ರತಿದಿನದ ಅಡಿಕೆ ಮಾರುಕಟ್ಟೆ ಬೆಲೆ ಏನಾಗಿದೆ ಅಂತೇಳಿ ನೀವು ತಿಳ್ಕೊಬೋದು ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಕ್ಕೆ ನಮ್ಮ ಮುಂಚೆ ಈ ವಿಡಿಯೋಗೆ ತಪ್ಪದೆಲ್ಲರೂ ಲೈಕ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಅಂತ ಹೇಳ್ತಾ ನಮ್ಮ ಚಾನಲ್ನ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಮೊದಲನೇದಾಗಿ ನಮ್ಮ ಚಾನಲ್ನ ನೋಡ್ತಾ ಇರುವಂಥವ್ರು ದಯವಿಟ್ಟು ಈ ವಿಡಿಯೋ ನೋಡ್ತಾ ಇರುವಂಥವ್ರು ಲೈಕ್ ಮಾಡಿ ಅಂತ ಹೇಳ್ತಾ ಮೊದಲನೇದಾಗಿ ಬೆಟ್ಟೆ ಅಡಿಕೆ ಬೆಲೆ ನೋಡೋಣ. ಶಿರ್ಸಿಯಲ್ಲಿ ಇಂದು ಬೆಟ್ಟೆ ಅಡಿಕೆ ಬೆಲೆ 34,700 ರೂಪಾಯಿ ಆಗಿರುತ್ತೆ. ಇನ್ನು ಚಿತ್ರದುರ್ಗದಲ್ಲಿ ಬೆಟ್ಟೆ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ 24,299 ರೂಪಾಯಿ ಆಗಿರುತ್ತೆ. ಹಾಗೆ ಸಿದ್ದಾಪುರದಲ್ಲಿ ತಟ್ಟೆ ಬೆಟ್ಟೆ ಪ್ರತಿ ಕ್ವಿಂಟಲ್ಗೆ 48,099 ರೂಪಾಯಿ ಆಗಿರ್ತದೆ. ಹಾಗೆ ಶಿವಮೊಗ್ಗದಲ್ಲಿ ಬೆಟ್ಟೆ ಅಡಿಕೆ ಬೆಲೆ 57,100 ರೂಪಾಯಿ ಆಗಿರ್ತದೆ ವೀಕ್ಷಕರೇ. ಇನ್ನು ಮುಂದಿನ ಮಾರುಕಟ್ಟೆ ಯಲ್ಲಾಪುರದಲ್ಲಿ ತಟ್ಟೆ ಬೆಟ್ಟೆ ಅಡಿಕೆ ಬೆಲೆ 39,109 ರೂಪಾಯಿ ಆಗಿರ್ತದೆ. ತರೀಕೆರೆ ಮಂಕೋಸ್ನಲ್ಲಿ ಸೆಕೆಂಡ್ ಬೆಟ್ಟೆ ಅಡಿಕೆ ಬೆಲೆ 30,199 ರೂಪಾಯಿ ಆಗಿರುತ್ತದೆ. ಈಗ ಶಿವಮೊಗ್ಗದಲ್ಲಿ ಗುರುಬುಲು 32,169 ರೂಪಾಯಿ ಆಗಿರ್ತದೆ. ಶಿವಮೊಗ್ಗದಲ್ಲಿ ಸರಕು ಅಡಿಕೆ ಬೆಲೆ 86,540 ರೂಪಾಯಿ ಆಗಿರುತ್ತದೆ ವೀಕ್ಷಕರೇ. ಸಾಗರದಲ್ಲಿ ಸಿಪ್ಪೆಗೊಟ್ಟು 16,900 ರೂಪಾಯಿ ಆಗಿರುತ್ತದೆ ಮಂಕೋಸ್ನಲ್ಲಿ. ಈಗ ರಾಶಿ ಅಡಿಕೆ ಬೆಲೆ ನೋಡೋಣ. ಶಿರ್ಸಿಯಲ್ಲಿ ರಾಶಿ ಅಡಿಕೆ ಬೆಲೆ 47,109 ರೂಪಾಯಿ ಆಗಿರುತ್ತೆ. ಚಿತ್ರದುರ್ಗದಲ್ಲಿ ರಾಶಿ ಅಡಿಕೆ ಬೆಲೆ 49,569 ರೂಪಾಯಿ ಆಗಿರ್ತದೆ. ಸಿದ್ದಾಪುರದಲ್ಲಿ ರಾಶಿ ಅಡಿಕೆ ಬೆಲೆ 49,699 ರೂಪಾಯಿ ಆಗಿರ್ತದೆ. ಯಲ್ಲಾಪುರದಲ್ಲಿ ರಾಶಿ ಅಡಿಕೆ ಬೆಲೆ 58,699 ರೂಪಾಯಿ ಆಗಿರ್ತದೆ. ಇನ್ನು ಮುಂದಿನ ಮಾರುಕಟ್ಟೆ ತುಮಕೂರಿನಲ್ಲಿ ರಾಶಿ ಅಡಿಕೆ ಬೆಲೆ 50,700ರಿಂದ 50,100ವರೆಗೂ ಆಗಿರ್ತದೆ. ಇನ್ನು ಮುಂದಿನ ಮಾರುಕಟ್ಟೆ ಸಾಗರ ಮಂಕೋಸ್ನಲ್ಲಿ ರಾಶಿ ಅಡಿಕೆ ಬೆಲೆ 51,509 ರೂಪಾಯಿ ಆಗಿರ್ತದೆ. ಇನ್ನು ಶಿವಮೊಗ್ಗ APMCಯಲ್ಲಿ ರಾಶಿ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ 51,399 ರೂಪಾಯಿ ಆಗಿರ್ತದೆ. ಇನ್ನು ಮುಂದಿನ ಮಾರುಕಟ್ಟೆ ಭೀಮ್ ಸಮುದ್ರದಲ್ಲಿ ಇಂದು ರಾಶಿ ಅಡಿಕೆ ಬೆಲೆ 50,400ರಿಂದ 49,000 ಚಿಲ್ಲರೆವರೆಗೂ ಆಗಿರ್ತದೆ. ಇನ್ನು ಭದ್ರಾವತಿ ಕ್ಯಾಂಪ್ಕೋದಲ್ಲಿ 50,000 ಆಗಿರ್ತದೆ ರಾಶಿ ಅಡಿಕೆ ಬೆಲೆ. ತರೀಕೆರೆಯಲ್ಲಿ ಮಂಕೋಸ್ನಲ್ಲಿ ಹೊಸ ರಾಶಿ ಅಡಿಕೆ ಬೆಲೆ 51,899 ರೂಪಾಯಿ ಆಗಿರ್ತದೆ. ತರೀಕೆರೆ ಹಳೆ ರಾಶಿ ಅಡಿಕೆ ಬೆಲೆ ಮಂಕೋಸ್ನಲ್ಲಿ 48,099 ರೂಪಾಯಿ ಆಗಿರ್ತದೆ. ಈಗ ಕೊಬ್ಬರಿ ಬೆಲೆ ಏನಾಗಿದೆ ಅಂತೇಳಿ ನೋಡೋಣ. ಮೊದಲನೇ ಮಾರುಕಟ್ಟೆ ಟಿಪ್ಟೂರಿನಲ್ಲಿ ಇಂದು ಕೊಬ್ಬರಿ ಬೆಲೆ ಪ್ರತಿ ಕ್ವಿಂಟಲ್ಗೆ 14,225 ರೂಪಾಯಿ ಆಗಿರ್ತದೆ. ಶ್ರೀರಾಮ್ಪುರದಲ್ಲಿ ಕೊಬ್ಬರಿ ಬೆಲೆ 14,300 ರೂಪಾಯಿ ಆಗಿರ್ತದೆ. ಈಗ ಚಾಲಿ ಅಡಿಕೆ ಬೆಲೆ ನೋಡೋಣ. ಮೊದಲನೇ ಮಾರುಕಟ್ಟೆ ಶಿರ್ಸಿಯಲ್ಲಿ ಇಂದು ಚಾಲಿ ಅಡಿಕೆ ಬೆಲೆ 39,399 ರೂಪಾಯಿ ಆಗಿರ್ತದೆ. ಸಾಗರದಲ್ಲಿ ಚಾಲಿ ಅಡಿಕೆ ಬೆಲೆ 34,311 ರೂಪಾಯಿ ಆಗಿರ್ತದೆ. ಸಿದ್ದಾಪುರದಲ್ಲಿ ಚಾಲಿ ಅಡಿಕೆ ಬೆಲೆ 37,739 ರೂಪಾಯಿ ಆಗಿರ್ತದೆ. ಹಾಗೆ ಹೊಸ ಚಾಲಿ ಅಡಿಕೆ ಬೆಲೆ 28,439 ರೂಪಾಯಿ ಆಗಿರುತ್ತೆ. ಯಲ್ಲಾಪುರದಲ್ಲಿ 39,106 ರೂಪಾಯಿ ಆಗಿರ್ತದೆ. ಕುಮಟಾದಲ್ಲಿ ಹೊಸ ಚಾಲಿ ಅಡಿಕೆ ಬೆಲೆ 37,099 ರೂಪಾಯಿ ಆಗಿರ್ತದೆ. ಹಾಗೆ ಹಳೆ ಚಾಲಿ ಅಡಿಕೆ ಬೆಲೆ 37,669 ರೂಪಾಯಿ ಆಗಿರ್ತದೆ. ಕುಮಟಾದಲ್ಲಿ ಚಾಲಿ ಅಡಿಕೆ ಬೆಲೆ 37,099 ರೂಪಾಯಿ ಆಗಿರ್ತದೆ. ಇನ್ನು ನ್ಯೂ ವೆರೈಟಿ ಬೆಲೆ ನೋಡೋಣ. ಬಂಟ್ವಾಳದಲ್ಲಿ ನ್ಯೂ ವೆರೈಟಿ 36,000 ಆಗಿರ್ತದೆ. ಹಾಗೆ ಸುಳ್ಯದಲ್ಲಿ 36,000 ಆಗಿರ್ತದೆ ನ್ಯೂ ವೆರೈಟಿ ಪ್ರತಿ ಕ್ವಿಂಟಲ್ಗೆ. ಇನ್ನು ಹೋಲ್ಡ್ ವೆರೈಟಿಯ ಬೆಲೆ ಏನಾಗಿದೆ ಅಂತೇಳಿ ಈಗ ನೋಡೋಣ. ಮೊದಲನೇ ಮಾರುಕಟ್ಟೆ ಬಂಟ್ವಾಳದಲ್ಲಿ ಇಂದು ಹೋಲ್ಡ್ ವೆರೈಟಿ ಪ್ರತಿ ಕ್ವಿಂಟಲ್ಗೆ 49,000 ಆಗಿರುತ್ತದೆ. ಇಷ್ಟು ಇವತ್ತಿನ ಅಡಿಕೆ ಟೆಂಡರ್ ಆಗಿರುತ್ತದೆ. ಇನ್ನು ಇದೇ ಥರದ ಮಾಹಿತಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದರೊಂದಿಗೆ ನಮ್ಮ ಈ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಭೇಟಿ ನಾಳೆ.